ಡಿಕೆ ಶಿವಕುಮಾರ್ಗೆ ಮತ್ತೆ ಸಂಕಷ್ಟ ತರುತ್ತಾ ನ್ಯಾಷನಲ್ ಹೆರಾಲ್ಡ್ ಕೇಸ್. ನ್ಯಾಷನಲ್ ಹೆರಾಲ್ಡ್ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಚಾರ್ಜ್ ಶೀಟ್ ಏನು ಇಡಿ ಹಾಕಿದೆಯಲ್ಲ, ಇದರಲ್ಲಿ ಡಿಕೆ ಸುರೇಶ್, ರೇವಂತ್ ರೆಡ್ಡಿ ಹೆಸರು ಉಲ್ಲೇಖ ಆಗ್ತಾ ಇದೆ. ರೇವಂತ್ ರೆಡ್ಡಿ ತೆಲಂಗಾಣದ ಸಿಎಂ ಇದ್ದಾರೆ, ಡಿಕೆ ಶಿವಕುಮಾರ್ ಕರ್ನಾಟಕದ ಡಿಸಿಎಂ ಇದ್ದಾರೆ, ಡಿಕೆ ಸುರೇಶ್ ಮಾಜಿ ಸಂಸದ, ಡಿಕೆ ಶಿವಕುಮಾರ್ ಅವರ ಸಹೋದರ. ಇಷ್ಟು ಜನಗಳ ಹೆಸರನ್ನು ಈ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಯಂಗ್ ಇಂಡಿಯಾ ಲಿಮಿಟೆಡ್ಗೆ ದೇಣಿಗೆ ಕೊಟ್ಟಿದ್ದರು ಈ ನಾಯಕರು. ದೇಣಿಗೆ ಕೊಟ್ಟಿದ್ದು ಹೇಗೆ, ಇದು ಕೂಡ ವಿಚಾರಕ್ಕೆ ಬರುತ್ತೆ. ಇಲ್ಲಿ ಒಂದು ವೇಳೆ ದೇಣಿಗೆ ಕೊಟ್ಟಿದ್ದರೆ ಇದು ಇಫ್ ಇಟ್ ಈಸ್ ವೈಟ್ ಮನಿ, ಬ್ಯಾಂಕ್ ಮೂಲಕನೋ ಡಿ ಮೂಲಕನೋ ಚೆಕ್ ಮೂಲಕನೋ ಕೊಟ್ಟಿದ್ದರೆ ಹೌದಪ್ಪ ಒಂದು ಸಂಸ್ಥೆ ಇದೆ, ನಾನು ದೇಣಿಗೆ ಕೊಟ್ಟಿದ್ದೀನಿ, ಏನಿದೆ ತಪ್ಪು ಹೇಳಬಹುದು. ಯಂಗ್ ಇಂಡಿಯಾಗೆ ಲಿಮಿಟೆಡ್ಗೆ ನಾನು ದೇಣಿಗೆ ಕೊಟ್ಟಿದ್ದೀನಿ, ಚೆಕ್ಕಲ್ಲಿ ಕೊಟ್ಟಿದ್ದೀನಿ, ನಾನು ಯಾವ ಹಣ ಕೊಟ್ಟಿದ್ದೀನೋ ಇದು ಅಕ್ರಮವಾಗಿ ವರ್ಗಾವಣೆ ಮಾಡಿರ್ತಕ್ಕಂಥ ಹಣ ಅಲ್ವೇ ಅಲ್ಲ, ಚೆಕ್ಕಲ್ಲಿ ಕೊಟ್ಟಿದ್ದೀನಪ್ಪ, ಬ್ಯಾಂಕ್ ಟು ಬ್ಯಾಂಕ್ ಅದು ಅಲ್ಲಿಗೆ ಬಂದಿರುತ್ತೆ, ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಬಹುದು. ಒಂದು ವೇಳೆ ಹೀಗಲ್ಲದೆ ಬೇರೆ ಸ್ವರೂಪದಲ್ಲಿ ಅಕ್ರಮವಾಗಿ ಹಣವನ್ನು ವರ್ಗಾವಣೆ ಮಾಡಿದರೆ ಆಗ ಇಡಿಯ ಕಾನೂನುಗಳು ಇಲ್ಲಿ ಅಪ್ಲೈ ಆಗಬಹುದು ಅಂತ. ರೇವಂತ್ ರೆಡ್ಡಿ, ಡಿಕೆ ಸುರೇಶ್, ಡಿಕೆ ಶಿವಕುಮಾರ್ ಇಷ್ಟೂ ಜನಗಳ ಹೆಸರು ಈ ಒಂದು ದೇಣಿಗೆ ಕೊಟ್ಟಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಹೆಸರು ಉಲ್ಲೇಖ ಆಗುತ್ತೆ. ಪಕ್ಷದ 4 ದೇಣಿಗೆ ಕೊಡಬೇಕು ಅಂಥೇಳಿ ಸೂಚನೆ ಕೊಟ್ಟಿದ್ದದ್ದು ರೇವಂತ್ ರೆಡ್ಡಿ. ಕರ್ನಾಟಕ ಕಾಂಗ್ರೆಸ್ ನಾಯಕರಿಂದ ಯಂಗ್ ಇಂಡಿಯಾಗೆ ದೇಣಿಗೆ ಹೋಗಿದೆ. ಶಿವಕುಮಾರ್, ಡಿಕೆ ಸುರೇಶ್ ಇವರೆಲ್ಲ ದೇಣಿಗೆ ಕೊಟ್ಟಿದ್ದಾರೆ. ಇದೇ ವಿಚಾರದಲ್ಲಿ ಇಡಿ ಅಧಿಕಾರಿಗಳ ವಿಚಾರಣೆಯನ್ನು ಇಬ್ಬರೂ ಸಹೋದರರು ಕೂಡ ಫೇಸ್ ಮಾಡಿದರು.